ಪ್ರಸಿದ್ಧ ಪುಣ್ಯಕ್ಷೇತ್ರ ಪುರಿ ಜಗನ್ನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ. ಆಂಧ್ರಪ್ರದೇಶ್, ಬಿ. ಒಡಿಶಾ, ಸಿ. ತಮಿಳುನಾಡು, ಡಿ. ಕರ್ನಾಟಕ. ಉತ್ತರ ಬಿ. ಒಡಿಶಾ. ಬಾಳೆಹಣ್ಣಿನಲ್ಲಿ ಎಷ್ಟು ಶೇಕಡ ನೀರಿರುತ್ತದೆ? ಎ. 75%, ಬಿ. ಶೇಕಡ 60%, ಸಿ. ಶೇಕಡ 40%, ಡಿ. ಶೇಕಡ 20%. ಉತ್ತರ ಎ. ಶೇಕಡ 75%. 5G ನೆಟ್ವರ್ಕ್ ಅನ್ನು ಪ್ರಾರಂಭಿಸಿದ ಮೊದಲ ದೇಶ ಯಾವುದು? ಎ. ಅಮೆರಿಕ, ಬಿ. ಜಪಾನ್, ಸಿ. ಭಾರತ, ಡಿ. ದಕ್ಷಿಣ ಕೊರಿಯಾ. ಉತ್ತರ ಬಿ. ಜಪಾನ್. ಹೆಚ್ಚು ಖಾರವಾದ ಮೆಣಸಿನಕಾಯಿ ತಿನ್ನುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಎ. ಅಸಿಡಿಟಿ, ಬಿ. ಮಲಬದ್ಧತೆ, ಸಿ. ಹೊಟ್ಟೆ ನೋವು, ಡಿ. ಬ್ಲಡ್ ಶುಗರ್. ಉತ್ತರ ಎ. ಅಸಿಡಿಟಿ. ಕತ್ತೆಯ 1 ಲೀಟರ್ ಹಾಲಿನ ಬೆಲೆ ಎಷ್ಟು? ಎ. 10,000 ರೂಪಾಯಿಗಳು, ಬಿ. 2,000 ರೂಪಾಯಿಗಳು, ಸಿ. 5,000 ರೂಪಾಯಿಗಳು ಹಾಗೂ ಡಿ. 7,000 ರೂಪಾಯಿಗಳು. ಉತ್ತರ ಡಿ. 7,000 ರೂಪಾಯಿಗಳು. ಅತ್ಯಂತ ಶುದ್ಧವಾದ ಚಿನ್ನ ಎಷ್ಟು ಕ್ಯಾರೆಟ್ ಇರುತ್ತದೆ? ಎ. 22 ಕ್ಯಾರೆಟ್, ಬಿ. 24 ಕ್ಯಾರೆಟ್, ಸಿ. 30 ಕ್ಯಾರೆಟ್, ಡಿ. 32 ಕ್ಯಾರೆಟ್. ಉತ್ತರ ಬಿ. 24 ಕ್ಯಾರೆಟ್. ಭಾರತದಲ್ಲಿ ಕಲರ್ ಟಿವಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಎ. 2001, ಬಿ. 1962, ಸಿ. 1950, ಡಿ. 2020. ಉತ್ತರ ಬಿ. 1962. ಭಾರತದ ಪ್ರವೇಶ ದ್ವಾರ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ. ಅಹಮದಾಬಾದ್, ಬಿ. ಸೂರತ್, ಸಿ. ಮುಂಬೈ, ಡಿ. ಗೋವಾ. ಉತ್ತರ ಸಿ. ಮುಂಬೈ. ಭೂಮಿ ದಿನವನ್ನು ಅಂದ್ರೆ ಅರ್ತ್ ಡೇ ಯಾವಾಗ ಆಚರಿಸಲಾಗುತ್ತದೆ? ಎ. 4 ಮಾರ್ಚ್, ಬಿ. 22 ಏಪ್ರಿಲ್, ಸಿ. 21 ಜೂನ್, ಡಿ. 16 ಜನವರಿ. ಉತ್ತರ ಬಿ. 22 ಏಪ್ರಿಲ್. ಸೋನಿ ಯಾವ ದೇಶದ ಕಂಪನಿ? ಎ. ಭಾರತ, ಬಿ. ಚೀನಾ, ಸಿ. ಜರ್ಮನಿ, ಡಿ. ಜಪಾನ್. ಉತ್ತರ ಡಿ. ಜಪಾನ್. ಯಾವ ನಗರವನ್ನು ವಜ್ರದ ನಗರಿ ಅಂದ್ರೆ ಡೈಮಂಡ್ ಸಿಟಿ ಅಂತ ಕರೆಯಲಾಗುತ್ತದೆ? ಎ. ಅಹಮದಾಬಾದ್, ಬಿ. ಸೂರತ್, ಸಿ. ಮುಂಬೈ, ಡಿ. ಕೋಲ್ಕತಾ. ಉತ್ತರ ಬಿ. ಸೂರತ್. ಆನೆ ಎಷ್ಟು ವರ್ಷ ಜೀವಿಸುತ್ತದೆ? ಎ. 10 ವರ್ಷ, ಬಿ. 40 ವರ್ಷ, ಸಿ. 57 ವರ್ಷ, ಡಿ. 60 ವರ್ಷ. ಉತ್ತರ ಸಿ. 57 ವರ್ಷ. ಯಾವ ಪಕ್ಷಿಯನ್ನು ಭಾರತದ ರಾಷ್ಟ್ರೀಯ ಪಕ್ಷಿ ಎಂದು ಕರೆಯಲಾಗುತ್ತದೆ? ಎ. ಗಿಳಿ, ಬಿ. ಕೋಗಿಲೆ, ಸಿ. ಗೂಬೆ, ಡಿ. ನವಿಲು. ಉತ್ತರವನ್ನ ನೀವೇ ಕಾಮೆಂಟ್ ಮೂಲಕ ತಿಳಿಸಿ. ವಿಶ್ವದಲ್ಲಿ ಯಾವ ದೇಶವು ಅತ್ಯಂತ ಹೆಚ್ಚು ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದಿದೆ? ಎ. ಭಾರತ, ಬಿ. ಆಸ್ಟ್ರೇಲಿಯಾ, ಸಿ. ಇಂಗ್ಲೆಂಡ್, ಡಿ. ಪಾಕಿಸ್ತಾನ. ಉತ್ತರ ಬಿ. ಆಸ್ಟ್ರೇಲಿಯಾ. ಭೂಮಿಯ ಮೇಲಿನ ಯಾವ ಪ್ರಾಣಿ ಅತ್ಯಂತ ಹೆಚ್ಚು ಆಹಾರವನ್ನು ಸೇವಿಸುತ್ತದೆ? ಎ. ಜಿರಾಫೆ, ಬಿ. ಆನೆ, ಸಿ. ಸಿಂಹ, ಡಿ. ಹುಲಿ. ಉತ್ತರ ಬಿ. ಆನೆ. ಬೇವಿನ ಎಲೆಗಳನ್ನು ತಿನ್ನುವುದರಿಂದ ಯಾವ ರೋಗ ಶಮನವಾಗುತ್ತದೆ? ಎ. ಕಿಡ್ನಿ ಕಲ್ಲು, ಬಿ. ಮಧುಮೇಹ, ಸಿ. ಮಲಬದ್ಧತೆ, ಡಿ. ಶೀತ. ಉತ್ತರ ಬಿ. ಮಧುಮೇಹ.
ಕಲುಷಿತ ನೀರನ್ನು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ? ಎ ಶುಗರ್, ಬಿ ಮಲೇರಿಯಾ, ಸಿ ಡೆಂಗ್ಯೂ, ಡಿ ಟೈಫಾಯ್ಡ್. ಉತ್ತರ ಡಿ ಟೈಫಾಯ್ಡ್. ಎಕ್ಸ್ರೇಯನ್ನು ಯಾರು ಕಂಡುಹಿಡಿದರು? ಎ ಗಲಿಲಿಯೋ, ಬಿ ಅಬ್ದುಲ್ ಕಲಾಂ, ಸಿ ಎಡಿಸನ್, ಡಿ ರೋಂಟ್ಗೆನ್. ಉತ್ತರ ಡಿ ರೋಂಟ್ಗೆನ್. ಪ್ರಪಂಚದ ಯಾವ ದೇಶದಲ್ಲಿ ಅತ್ಯಂತ ಶುದ್ಧವಾದ ಕಾಫಿ ಸಿಗುತ್ತದೆ? ಎ ಭಾರತ, ಬಿ ಜಪಾನ್, ಸಿ ಇಂಡೋನೇಷಿಯಾ, ಡಿ ಅಮೆರಿಕ. ಉತ್ತರ ಸಿ ಇಂಡೋನೇಷಿಯಾ. ಯಾವ ದೇಶದಲ್ಲಿ ಅತ್ಯಂತ ಹೆಚ್ಚು ಮರಣದಂಡನೆ ಶಿಕ್ಷೆ ವಿಧಿಸಲಾಗುತ್ತದೆ? ಎ ಭಾರತ, ಬಿ ಜಪಾನ್, ಸಿ ಇರಾನ್, ಡಿ ಉತ್ತರ ಕೊರಿಯಾ. ಉತ್ತರ ಡಿ ಉತ್ತರ ಕೊರಿಯಾ. ಅತಿಯಾಗಿ ಉಪ್ಪನ್ನು ಸೇವಿಸುವುದರಿಂದ ದೇಹಕ್ಕೆ ಯಾವ ಹಾನಿ ಉಂಟಾಗುತ್ತದೆ? ಎ ಅಧಿಕ ರಕ್ತದೊತ್ತಡ, ಬಿ ಕಾಮಾಲೆ, ಸಿ ಚರ್ಮರೋಗ, ಡಿ ಹೃದ್ರೋಗ. ಉತ್ತರ ಎ ಅಧಿಕ ರಕ್ತದೊತ್ತಡ. ವಿಶ್ವದಲ್ಲಿ ಯಾವ ದೇಶದಲ್ಲಿ ನೀಲಿ ಸೇಬು ಸಿಗುತ್ತದೆ? ಎ ಫ್ರಾನ್ಸ್, ಬಿ ಚೀನಾ, ಸಿ ಐಸ್ಲ್ಯಾಂಡ್, ಡಿ ಅಮೆರಿಕ. ಉತ್ತರ ಡಿ ಅಮೆರಿಕ. ಬಿಸಿ ನೀರಿಗೆ ತುಪ್ಪ ಬೆರೆಸಿ ಕುಡಿಯುವುದರಿಂದ ಏನಾಗುತ್ತದೆ? ಎ ಚರ್ಮರೋಗ ನಿವಾರಣೆಯಾಗುತ್ತದೆ, ಬಿ ಹೊಟ್ಟೆ ಸ್ವಚ್ಛವಾಗುತ್ತದೆ, ಸಿ ಉಸಿರಾಟದ ತೊಂದರೆ ಕಡಿಮೆಯಾಗುತ್ತದೆ, ಡಿ ಅಲರ್ಜಿ ಕಡಿಮೆಗೊಳಿಸುತ್ತದೆ. ಉತ್ತರ ಬಿ ಹೊಟ್ಟೆ ಸ್ವಚ್ಛವಾಗುತ್ತದೆ. ಯಾವ ಹಣ್ಣನ್ನು ತಿಂದರೆ ಮಲಬದ್ಧತೆಯ ಸಮಸ್ಯೆ ದೂರವಾಗುತ್ತದೆ? ಎ ಎಳೆನೀರು, ಬಿ ಬೇಲದ ಹಣ್ಣು, ಸಿ ತಾಳೆಹಣ್ಣು, ಡಿ ಡ್ರ್ಯಾಗನ್ ಹಣ್ಣು. ಉತ್ತರ ಬಿ ಬೇಲದ ಹಣ್ಣು. ಯಾವ ವಿಟಮಿನ್ ಕೊರತೆಯಿಂದ ತಲೆಯ ಕೂದಲು ಉದುರುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಉತ್ತರ ಡಿ ವಿಟಮಿನ್ ಡಿ. ಯಾವ ತರಕಾರಿ ಮುಖದ ಮೊಡವೆಗಳನ್ನು ಕಡಿಮೆ ಮಾಡಲು ಔಷಧಿಯಂತೆ ಕೆಲಸ ಮಾಡುತ್ತದೆ? ಎ ಆಲೂಗಡ್ಡೆ, ಬಿ ತೊಂಡೆಕಾಯಿ, ಸಿ ಸೋರೆಕಾಯಿ, ಡಿ ಕ್ಯಾರೆಟ್. ಉತ್ತರ ಡಿ ಕ್ಯಾರೆಟ್. ಒಬ್ಬ ವಯಸ್ಕ ಮನುಷ್ಯನ ದೇಹದಲ್ಲಿ ಎಷ್ಟು ಕೆಜಿ ರಕ್ತವಿರುತ್ತದೆ? ಎ 2 ಕೆಜಿ, ಬಿ 5 ಕೆಜಿ, ಸಿ 6 ಕೆಜಿ, ಡಿ 7 ಕೆಜಿ. ಉತ್ತರ ಬಿ 5 ಕೆಜಿ. ಯಾವ ತರಕಾರಿಯನ್ನು ತಿಂದರೆ ದೇಹದಲ್ಲಿ ಕ್ಯಾಲ್ಸಿಯಂ ಮಟ್ಟ ಬೇಗನೆ ಹೆಚ್ಚಾಗುತ್ತದೆ? ಎ ತೊಂಡೆಕಾಯಿ, ಬಿ ಬದನೆಕಾಯಿ, ಸಿ ಆಲೂಗಡ್ಡೆ, ಡಿ ಬೆಂಡೆಕಾಯಿ. ಉತ್ತರ ಡಿ ಬೆಂಡೆಕಾಯಿ. ಕಿವಿಯಲ್ಲಿ ಕ್ರಿಮಿಕೀಟಗಳು ಹೋದರೆ ಕಿವಿಗೆ ಏನನ್ನ ಹಾಕಬೇಕು? ಎ ತೆಂಗಿನೆಣ್ಣೆ, ಬಿ ನೀರು, ಸಿ ತುಪ್ಪ, ಡಿ ನಿಂಬೆ ರಸ. ಉತ್ತರ ಬಿ ನೀರು. ಸೂರ್ಯನು ಯಾವ ದಿಕ್ಕಿನಲ್ಲಿ ಉದಯಿಸುತ್ತಾನೆ? ಎ ಪಶ್ಚಿಮ, ಬಿ ಉತ್ತರ, ಸಿ ದಕ್ಷಿಣ, ಡಿ ಪೂರ್ವ. ಉತ್ತರ ಡಿ ಪೂರ್ವ.